ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಮೊಟ್ಟೆ ಅಟ್ಯಾಕ್ಗೆ ಮಹಾ ಬಿಗ್ ಟ್ವಿಸ್ಟ್. ಎಲ್ಲೂ ಸಿಗದ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ. ಅಟ್ಯಾಕ್ಗೂ ಮುನ್ನ ಕೇಳಿ ಬಂದಿದೆ ಒಂದು ಮಹಾ ಆಡಿಯೋ. ಅಟ್ಯಾಕ್ಗೂ ಮುನ್ನ ಆಸಿಡ್ ದಾಳಿ ಅಂದಿರೋ ಆಡಿಯೋ, ಮೊಟ್ಟೆ ಎಸೆತಕ್ಕೂ ಮುನ್ನ ಆಸಿಡ್ ದಾಳಿ ಅಂದಿರೋ ಆಡಿಯೋ ಸಿಕ್ಕಿದೆ. ಆಡಿಯೋನಲ್ಲಿ ಆಸಿಡ್ ದಾಳಿ ಎಂದಿರುವ ಓರ್ವ ವ್ಯಕ್ತಿ. ಆಸಿಡ್ ದಾಳಿ ಎಂದ ತಕ್ಷಣವೇ ಮುನಿರತ್ನ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿದೆ. ಆಸಿಡ್ ದಾಳಿ ಎಂದ ಮರುಕ್ಷಣವೇ ತಲೆಯ ಮೇಲೆ ಮೊಟ್ಟೆ ಬಿದ್ದಿದೆ. ಆಸಿಡ್ ದಾಳಿ ಎಂದವರು ಯಾರು ಹಾಗಾದ್ರೆ? ಮೊಟ್ಟೆ ಎಸೆತ ಮೊದಲೇ ಗೊತ್ತಿತ್ತ? ಆಸಿಡ್ ದಾಳಿ ಎಂದು ಹೆದರಿಸಿದ್ದು ಯಾರು? ಇದರ ಹಿಂದೆ ಇರುವಂತವರು ಯಾರು ಅನ್ನೋದು ಈಗಿರುವಂತ ಪ್ರಶ್ನೆ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ನ್ಯೂಸ್. ಮೊಟ್ಟೆ ಅಟ್ಯಾಕ್ಗೆ ಮಹಾ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಲ್ಲೂ ಸಿಗದಂತ ಮಾಹಿತಿ ಇದು ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರೋದು. ಅಟ್ಯಾಕ್ಗೂ ಮುನ್ನ ಒಂದು ಮಹಾ ಆಡಿಯೋ ಕೇಳಿ ಬಂದಿದೆ. ಅಟ್ಯಾಕ್ಗೂ ಮುನ್ನ ಆಸಿಡ್ ದಾಳಿ ಅಂತ ಹೇಳಿ ಆ ವಿಡಿಯೋದಲ್ಲಿ ಆಡಿಯೋ ಕೇಳಿಸಿದೆ. ಮೊಟ್ಟೆ ಎಸೆತಕ್ಕೂ ಮುನ್ನ ಆಸಿಡ್ ದಾಳಿ ಅಂತ ಹೇಳಿ ಓರ್ವ ವ್ಯಕ್ತಿ ಅಲ್ಲಿ ಹೇಳ್ತಾನೆ. ಆಸಿಡ್ ದಾಳಿ ಅಂತ ಹೇಳ್ತಾನೆ ಆ ವ್ಯಕ್ತಿಯಿಂದ ಆ ಶಬ್ದ ಹೊರ ಬಂದ ಮರುಕ್ಷಣವೇ ಮುನಿರತ್ನ ಮೇಲೆ ಮೊಟ್ಟೆಯನ್ನ ಎಸಿತಾರೆ. ಆಸಿಡ್ ದಾಳಿ ಎಂದ ಮರುಕ್ಷಣವೇ ತಲೆ ಮೇಲೆ ಮೊಟ್ಟೆ ಬೀಳುತ್ತೆ. ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ ಮುನಿರತ್ನ ಅವರು. ಆ ಕ್ಷಣಕ್ಕೆ ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಡ್ತಾರೆ. ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಇದರ ಜೊತೆಗೆ ಆಸಿಡ್ ದಾಳಿ ಅಂತ ಅಂದವರು ಯಾರು ಹಾಗಾದ್ರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಮೊಟ್ಟೆ ಎಸೆತ ಮೊದಲೇ ಗೊತ್ತಿತ್ತ ಆ ವ್ಯಕ್ತಿಗೆ? ಅಲ್ಲಿರುವಂತ ಕೆಲವರಿಗೆ ಮೊಟ್ಟೆ ಎಸಿತಾರೆ ಅನ್ನೋದು ಮೊದಲೇ ಗೊತ್ತಿತ್ತ ಅನ್ನೋದು ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಆಸಿಡ್ ದಾಳಿ ಅಂತ ಹೆದರಿಸಿದ್ದು ಯಾರು ಹಾಗಾದ್ರೆ? ಇದರ ಹಿಂದೆ ಇರುವಂತವರು ಯಾರು? ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಅಂದ್ರೆ ವೈಯಕ್ತಿಕ ದ್ವೇಷ ಇತ್ತ ಅಥವಾ ಮತ್ತೊಂದು ಮಗದೊಂದು ಕಾರಣನ? ಆದ್ರೆ ಎಲ್ಲವನ್ನೂ ನಾವು ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ, ಆ ಗುಂಪಲ್ಲಿ ಆಸಿಡ್ ದಾಳಿ ಅಂತ ಹೇಳಿದಂತ ವ್ಯಕ್ತಿ ಯಾರು? ಯಾಕೆ ಅಂತ ಹೇಳಿದ್ರೆ ಮುನಿರತ್ನ ಅವರ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ಇದ್ರು. ಗಮನಿಸ್ತಾ ಇದ್ವಿ. ಆಸಿಡ್ ದಾಳಿ ಅಂತ ಹೆದರಿಸಿದ್ದು ಯಾರು ಅನ್ನೋದೇ ಈಗಿರುವಂತ ಪ್ರಶ್ನೆ. ಅಂದ್ರೆ ಈ ವಿಚಾರ ಮೊದಲೇ ಗೊತ್ತಿತ್ತ ಅಲ್ಲಿದ್ದವರಿಗೆ ಕೆಲವರಿಗೆ? ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆ ವಿಡಿಯೋ ಏನು ಹರಿದಾಡ್ತಾ ಇದೆಯಲ್ಲ ಈಗ, ಕರೆಕ್ಟ್ ಆಗಿ ಅವ್ರ ತಲೆಗೇನೆ ಬಂದು ಬೀಳುತ್ತೆ. ಅದು ಕೂಡ ಅವ್ರ ಹಿಂದೆ ಮುಂದೆ ಸಾಕಷ್ಟು ಜನ ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ಬೀಳಲ್ಲ. ಆ ಮೊಟ್ಟೆ ನೇರವಾಗಿ ಅವ್ರ ತಲೆಗೆ ಬಂದು ಬೀಳುತ್ತೆ. ಅದು ಒಂದು ವಿಚಾರ. ಆದರೆ ವಿಡಿಯೋದಲ್ಲಿ ಆ ಆಡಿಯೋ ಕ್ಯಾಚ್ ಆಗಿರೋದು ಆಸಿಡ್ ದಾಳಿ ಅನ್ನೋ ನಿಟ್ಟಿನಲ್ಲಿ ಕೇಳಿಸ್ತಾ ಇದೆ. ಅಂದರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತಾ? ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಬಂದೇ ಮೊಟ್ಟೆಯನ್ನು ಎಸೆದಿದ್ದಾರಾ? ಹಾಗಾದರೆ ಆ ಮೊಟ್ಟೆ ಎಸೆದಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ.